ಲೆಕ್ಕಾಚಾರಗಳಂತೂ ಭಾಳ ಸ್ಪಷ್ಟವಾಗಿದ್ದಾವೆ. ಭಾರತೀಯ ಜನತಾ ಪಾರ್ಟಿಯನ್ನು ಈ ನನ್ನ ಕ್ಷೇತ್ರದಲ್ಲಿಯೂ ಸೇರಿದಂತೆ ನನ್ನ ಪ್ರಿಲಿಮಿನರಿ ಮಾಹಿತಿ ಪ್ರಕಾರವಾಗಿ ಎರಡನೇ ಇದರಲ್ಲಿ 14 ಸ್ಥಾನಗಳನ್ನು ನಾವು ಗೆಲ್ತೇವೆ. ಐತಿಹಾಸಿಕವಾದಂಥ ಒಂದು ರಿಸಲ್ಟು ಬರಲಿದೆ. ನಮ್ಮ ಕ್ಷೇತ್ರದಲ್ಲಿಯೂ ನಮಗೆ ಬಂದಿರುವಂಥ ಎಲ್ಲ ಮಾಹಿತಿಗಳ ಆಧಾರದ ಮೇಲೆ ಹೇಳೋದಾದ್ರೆ ಭಾಳ ಒಳ್ಳೆಯ ರಿಸಲ್ಟ್ ಆಗುತ್ತೆ. ನಮ್ಮದೇನು ಪ್ರತಿ ಸರ್ತೆ ಒಂದು ಜನಾರ್ದನನ ಆಶೀರ್ವಾದದಿಂದ ಮತ್ತು ದೇವರ ಆಶೀರ್ವಾದದಿಂದ ಏನು ಪ್ರತಿ ಸರ್ತೆ ನಮ್ಮದು ಓಟು ಅಂತರ ಜಾಸ್ತಿ ಆಗ್ತಾ ಹೋಗಿದೆ, ಓಟಿನ ಅಂತರ ಅದು ಈ ಸರ್ತೆನೂ ಜಾಸ್ತಿ ಆಗುತ್ತೆ ಅನ್ನೋದು ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಇದೆ. ವಿಶ್ವಾಸದಲ್ಲಿ ಒಂದು ನಯ ಪೈಸಾದಷ್ಟು ಕೊರತೆ ಇಲ್ಲ. ಮತ್ತು ಜನ ನಮ್ಮ ಕಾರ್ಯಕರ್ತರು ಭಾಳ ಸಹಕರಿಸಿದ್ದಾರೆ. ಮತ್ತು ಮಾಧ್ಯಮದವರು ನೀವು ಭಾಳ ಅನೇಕ ಸರ್ತೆ ನಾವು ಗಡ್ಬಡಿಯಲ್ಲಿ ನಿಮಗೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡಲಿಕ್ಕೆ ನೀವು ಬೈಟ್ ಕೇಳಲಿಕ್ಕೆ ಬಂದಾಗ ನಮ್ಮ ಗಡ್ಬಡಿಯಲ್ಲಿ ನಾವು ಕೊಟ್ಟಿಲ್ಲ, ನೀವು ಕಾಯ್ದಿದ್ದೀರಿ. ಅನೇಕ ಈ ರೀತಿ ಘಟನೆಗಳಾಗಿದ್ದಾವೆ. ಅದರ ನೀವು ಭಾಳ ಸದ್ಭಾವನೆಯಿಂದ ನಮ್ಮೆಲ್ಲರ ಜೊತೆಗೆ ವರ್ತಿಸಿದ್ದೀರಿ. ಅದಕ್ಕೆ ನಿಮಗೂ ಧನ್ಯವಾದ. ಒಟ್ಟಾರೆ ಚುನಾವಣೆ ಈ ಸರ್ತಿ ಸುದೀರ್ಘವಾಗಾಯಿತು. ಸುದೀರ್ಘವಾದ್ರಿಂದ ಸ್ವಲ್ಪ ಜಾಸ್ತಿ ಏನಂತಾರೆ ಅದಕ್ಕೆ, ಭಾಳ ಸುದೀರ್ಘವಾಗಿ ಓಡಿದಾಗ ದಣಿವಾಗುತ್ತಲ್ಲ, ಹಾಗಾಗಿದೆ, ಇಲ್ಲ ಅಂತಲ್ಲ. ಆದರೆ ಎಕ್ಸಾಸ್ಟ್ ಆಗಿಲ್ಲ. ನಿನ್ನೆನೂ ರಾತ್ರಿ 9-9:30 10 ಗಂಟೆವರೆಗೆ ಅನೇಕರು ಭೇಟಿ ಮಾಡಿದರು, ಎಲ್ಲರನ್ನೂ ಭೇಟಿ ಮಾಡಿದೆ ನಾನು. ಹಾಗಾಗಿ ಭಾಳ ನಗನಗ್ತಾನೆ ಚುನಾವಣೆ ಆಗಿದೆ. ಅದು ಬಿಟ್ಟು ಉಳಿದಿದ್ದೆಲ್ಲ ಚೆನ್ನಾಗಾಗಿದೆ. ಆ ಥರ ಏನು ಇದರಲ್ಲಿ ಪ್ರಚಾರಕ್ಕಿಂತ ಅಪಪ್ರಚಾರ ಜಾಸ್ತಿ ಆಯಿತು. ಪ್ರಚಾರ ಮಾಡಲಿಲ್ಲ, ಜನ ಅಪಪ್ರಚಾರ ಮಾಡಿದರು. ಮತ್ತು ಕಾಂಗ್ರೆಸ್ ಪಾರ್ಟಿ ನೇರವಾಗಿ ಅಪಪ್ರಚಾರವನ್ನು ಮಾಡ್ತು ಮತ್ತು ಬೇರೆ ಬೇರೆ ರೀತಿಯಿಂದ ಅಪಪ್ರಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಸಹಜವಾಗಿದೆ. ಯಾವಾಗ ನೇರವಾಗಿ ಸೋಲಿಸಲಿಕ್ಕಾಗೋದಿಲ್ಲ ಆವಾಗ. ಮತ್ತು ಈ ನಮ್ಮದು ನೀವು ಗಮನಿಸಿರಬೇಕು, ಒಂದು ಕಾಂಗ್ರೆಸ್ದವರು SC/ST ರಿಸರ್ವೇಷನನ್ನು ರದ್ದು ಮಾಡ್ತೀವಿ ಅಂತ ತಿಳ್ಕೊಂಡು ಒಂದು ಫೇಕ್ ವಿಡಿಯೋ ಬಿಟ್ಟು ನೀವು ನೋಡಿರ್ಬೇಕು. ಅಂದರೆ ಇವೆಲ್ಲ ಯಾವಾಗ ತಮಗೆ ನೇರವಾಗಿ ಗೆಲ್ಲಲಿಕ್ಕಾಗೋದಿಲ್ಲ, ಈ ರೀತಿ ಅನೇಕ ತಂತ್ರಗಳು ಮಾಡಿದರೂ ನಾವು ಸಹನೆ ಮಾಡ್ಬೋದು. ಷಡ್ಯಂತ್ರಗಳನ್ನ ಮಾಡಿರೋದು ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ಅದನ್ನು ಮಾಡಿದ್ದಾರೆ, ಅವನು ಎದುರಿಸಬೇಕಾಗತ್ತೆ. ಪ್ರತಿ ಬಾರಿಗೆ ಹೋಲಿಸಿದಲ್ಲಿ ಈ ಬಾರಿ ತಮ್ಮ ವಿರುದ್ಧ ಈ ಥರದ್ದೊಂದು ದೊಡ್ಡ ಷಡ್ಯಂತ್ರಗಳು ಅಥವಾ ಈ ಥರದ್ದು ನಡೆದು ಅದು ಹೆಚ್ಚಿನ ಪ್ರಮಾಣದಲ್ಲಿ ನಡೀತಂತ. ಹೌದು, ನಡೆದು. ಆದರೆ ಜನ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ, ನನಗೆ ಸ್ಪಷ್ಟವಾಗಿ ನಂಬಿಕೆ ಇದೆ. ಯಾಕೆಂದರೆ ನಾನು ದಿಲ್ಲಿಯಲ್ಲಿದ್ದರೂ ಸಹಿತ ಇವತ್ತಿನವರೆಗೆ ನಾನು ಯಾರ್ದು ಫೋನ್ ಅವಾಯ್ಡ್ ಮಾಡಲ್ಲ. ಮತ್ತು ದಿವಸಕ್ಕೊಂದು 15-20 ಜನರದ್ದು ನಮ್ಮ ಕಾರ್ಯಕರ್ತರಿಗೆ ಆಯಾ ಊರುಗಳಲ್ಲಿ ನಾನು ಫೋನ್ ಮುಖಾಂತರ ನನ್ನ ಸಂಪರ್ಕ ಇರ್ತದೆ. ನಮ್ಮ ಆಫೀಸು ಭಾಳ ಆ್ಯಕ್ಟಿವ್ ಆಫೀಸ್. ಇದರಿಂಗಾಗಿ ಜನ ನಾನೇನೊಂದು ಮತ್ತು ಕೆಲಸಗಳೇನಾಗಿದ್ದಾವೆ ಅದಂತೂ ಯಾರೂ ಕ್ವಶನ್ ಮಾಡೋಕ್ಕಾಗಿಲ್ಲ. ಯಾರು ಕೆಲಸ ಆಗಿಲ್ಲ ಅಂತ ಹೇಳಿದಾರಲ್ಲ ಅವರು ಒಂಥರ ದ್ವೇಷದಿಂದ ಹೇಳಿದ್ದಾರೆ ಹೊರತಾಗಿ ಕೆಲಸ ಆಗಿಲ್ಲ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇವೆಲ್ಲ ರಾಜಕಾರಣದಲ್ಲಿ ನಡ್ಕೋತಿರ್ತಾವೆ. ಹಾಗಾಗಿ ಬಟ್ ನನಗೆ ಪೂರ್ತಿಯಾದಂಥ ವಿಶ್ವಾಸ ಇದೆ. 100% ಜನ ನನಗೆ ಆಶೀರ್ವಾದ ಮಾಡೇ ಮಾಡ್ತಾರೆ. ಮತದಾರರ ಮೇಲೆ ವಿವಾದವೇ ಎಷ್ಟು ಅನ್ನಂತಿದೆ. ಹಾಗಿದ್ರೆ ಚುನಾವಣೆ ಎಲ್ಲಿ ತಗೊಂಡು ಹೋಗ್ತಾ ಇದೆ, ಹಿಂಗೆ ವಿವಾದವೇ ಚುನಾವಣೆ ಡೆವಲಪ್ಮೆಂಟು, ಯಾರೇನು ಕೆಲಸ ಮಾಡಿದ್ದಾರೆ, ಯಾವ ಸರ್ಕಾರ ಏನು ಕೆಲಸ ಮಾಡಿದೆ, ಈ ಚರ್ಚೆಗೆ ಈ ಸರ್ತೆ ಕಾಂಗ್ರೆಸ್ಸು ಇಷ್ಟ ಇರಲಿಲ್ಲ. ಆ್ಯಕ್ಚುಲಿ ಈ 10 ವರ್ಷದೊಳಗೆ ಮೋದಿ ಸರ್ಕಾರದಲ್ಲಿ ಏನಾಗಿದೆ ಏನಿಲ್ಲ ಈ ಚರ್ಚೆಗೆ ಅವ್ರು ಬರಲಿಲ್ಲ. ಯಾಕಂದರೆ ಅವ್ರಿಗೂ ಗೊತ್ತಿದೆ ಈ ಚುನಾವಣೆ ಅಭಿವೃದ್ಧಿ ಮತ್ತು ದೇಶದ ಒಟ್ಟು ನಡೀತಾ ಇರುವಂಥ ಆಗು ಹೋಗುಗಳ ಮೇಲೆ ಈ ಚುನಾವಣೆ ನಡೆದರೆ ಅತ್ಯಂತ ಸಹಜವಾಗಿ BJP ಮುಂಚೂಣಿಯಲ್ಲಿ ಬರ್ತದೆ ಅಂತ ಅವ್ರಿಗೆ ಗೊತ್ತಿತ್ತು. ನೋಡಿ, ಒಂದೇ ಒಂದು ನ್ಯಾಯ ಪೈಸಾ ಭ್ರಷ್ಟಾಚಾರ ಇಲ್ಲದೆ ಅವ್ರ ಕಾಲದಲ್ಲಿ 450 ನನ್ನದೇ ಒಂದು ಡಿಪಾರ್ಟ್ಮೆಂಟ್ ಉದಾಹರಣೆ ಹೇಳೋದಾದರೆ ಅವ್ರ ಕಾಲದಲ್ಲಿ ಒಂದು 500 ಮಿಲಿಯನ್ ಟನ್ನು
ಕಲ್ಲಿದ್ದಲು ಉತ್ಪಾದನೆ ಮಾಡ್ತಾಯಿದ್ರು. ಸೊ 500 ಮಿಲಿಯನ್ ಟನ್ದಲ್ಲಿ 2,86,000 ಕೋಟಿ ಭ್ರಷ್ಟಾಚಾರ ಇದು ನಾವು ಹೇಳಿಲ್ಲ. ಸುಪ್ರೀಂ ಕೋರ್ಟು ಇವರು ಕೊಟ್ಟಿರುವ ಎಲ್ಲ ಕೋಲ್ ಬ್ಲಾಕ್ಗಳನ್ನು ರದ್ದುಪಡಿಸುವಷ್ಟರ ಮಟ್ಟಿಗೆ ಇವೆಲ್ಲ ಆಯಿತು. ಆದರೆ ಇವತ್ತು ನಾವು 1,040 ಮಿಲಿಯನ್ ಟನ್ ಅಂದರೆ 1.04 ಬಿಲಿಯನ್ ಟನ್ ಉತ್ಪಾದನೆ ಮಾಡಿದ್ವಿ. ಈ ವರ್ಷದಿಂದ 25ನೇ ಇಸ್ವಿಯಿಂದ ಬರುವ 25ನೇ ಮಾರ್ಚದಿಂದ ನಾವು ಇಂಪೋರ್ಟ್ ಸ್ಟಾಪ್ ಮಾಡ್ತಾಯಿದ್ವಿ. ಆದರೆ 1 ನಯ ಪೈಸದ ಭ್ರಷ್ಟಾಚಾರ ಇಲ್ಲ, ಒಂದೇ 1 ನಯ ಪೈಸದ. ಮೊದಲೆಲ್ಲ ಹಗರಣ ಅಂದರೆ ಕಲ್ಲಿದ್ದಲೇನ ಫಸ್ಟ್, ಅಲ್ಲಿಂದನೇ ಶುರುವಾಗೋದು. ಯಾಕಂದರೆ ಇವರು ಸ್ಕೇರ್ಸಿಟಿ ಇಟ್ಟಿದ್ರು. ನಾನು ಇವತ್ತು ಪ್ರಧಾನಮಂತ್ರಿಗಳ ಮಾರ್ಗದರ್ಶನ ಮತ್ತು ನಮ್ಮ ಡಿಪಾರ್ಟ್ಮೆಂಟಿನ ಎಲ್ಲ ಸಹಕಾರ, ಒಳ್ಳೆಯ ಅಧಿಕಾರಿಗಳನ್ನು ಪ್ರಧಾನಮಂತ್ರಿಗಳು ನಮಗೆ ಕೊಟ್ಟಿದ್ದರ ಪರಿಣಾಮ ಇವತ್ತು ನಮ್ಮಲ್ಲಿ ನಮ್ಮ ಉತ್ಪಾದನೆ ಜಾಸ್ತಿ ಆಗೋದ್ರ ಜೊತೆಗೆ ಯಾವ ರೀತಿಯಲ್ಲೂ ಸಹಿತ ಏಜೆಂಟಿಗಿರಿಗೆ, ದಲಾಳಿಗೆ ಅವಕಾಶ ಇರಲಾರ್ದಂಥ ಒಂದು ಸ್ಥಿತಿ. ಆದರೆ ಇವ್ರ ಕಾಲದಲ್ಲಿ ಇಷ್ಟೆಲ್ಲ ನಾವು ಡಬಲ್, ಈಗ ನಾವು ಪ್ರಾಬ್ಲಮ್ ಆಫ್, ಇನ್ನು ಸ್ವಲ್ಪ ದಿವಸಕ್ಕೆ ಹೇಳ್ತೇನೆ ನಾನು, ಇವರೇನು ಪ್ರಾಬ್ಲಮ್ ಆಫ್ ಸ್ಕೇರ್ಸಿಟಿ ಹೇಳ್ತಾಯಿದ್ರಲ್ಲ, ಪ್ರಾಬ್ಲಮ್ ಆಫ್ ಸರ್ಪ್ಲಸ್ ಬರುವಷ್ಟು ನಾವು ಉತ್ಪಾದನೆ ಮಾಡ್ತಾಯಿದ್ದೀವಿ. ಎಲ್ಲೂ ಸರಿಯಾದ ಸ್ಟೇಟ್ ಗೌರ್ಮೆಂಟ್ಗಳು ಮ್ಯಾನೇಜ್ ಸರಿ ಮಾಡಿದರೆ ಎಲ್ಲೂ ವಿದ್ಯುತ್ತಿನ ಕೊರತೆನೇ ಉಂಟಾಗೋದಿಲ್ಲ. ಆ ರೀತಿ ಮತ್ತು ಪ್ರಧಾನಮಂತ್ರಿಗಳ ಇದನ್ನು ಎಷ್ಟು ಯೋಚನೆ ದೂರದೃಷ್ಟಿ ಇರ್ತದೆ ಅವ್ರದ್ದಂತಂದ್ರೆ